ಮೊದಲನೆಯಾಗಿ ನನ್ನ ಊರಾದ ಭಾರತದ ಎಲ್ಲ ನಾಗರಿಕರು ಹಾಗೂ ನನ್ನ ಮನೆಯಾದ ಕರ್ನಾಟಕದ ಎಲ್ಲ ನಾಗರಿಕರಿಗೂ 80ನೇ ವರ್ಷದ ಸ್ವತಂತ್ರ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು. ಮೊನ್ನೆ ನಾನು ರಾಷ್ಟ್ರ ಹಬ್ಬ, ರಾಜ್ಯ ಹಬ್ಬ ಎರಡು ಮಾಡ್ತೀನಿ. ಮೊನ್ನೆ ಆಗಸ್ಟ್ 15, ನವಂಬರ್ 1. ಆಗಸ್ಟ್ 15 ಸ್ಕೂಲ್ ಮಕ್ಕಳು ಎಲ್ಲೇ ಹತ್ತಿದ್ರು ಲಾಲ್ಬಾಗ್ವರೆಗೂ ಕರ್ಕೊಂಡು ಫ್ರೀಯಾಗಿ ಬಿಡ್ತೀನಿ. ಅಲ್ಲಿಂದ ಬರೋ ಮಕ್ಳುಗಳಿಗೆ ಕರ್ಕೊಬಂದು ಅವ್ರ ಮನೆಗೆ ಬಿಡ್ತೀನಿ. ಒಂದೊಂದು ಸ್ವೀಟ್ ಕೊಡ್ತೀನಿ. ಮಿಕ್ಕಿ ಟೈಮಲ್ಲಿ ಎಲ್ಲರಿಗೂ ಚಾಕ್ಲೇಟ್ ಕೊಡ್ತೀನಿ. ಇವಾಗ ನೋಡಿ, ಬೆಳಗ್ಗೆಯಿಂದ ಒಂದು 10 ಸತಿ ಅದನ್ನ 10 ಟ್ರಿಪ್ ಕೊಡುವ. ಅಷ್ಟು ಮಾಮೂಲಿ 2 kg ತೊಗೊಂಡಿದ್ದೆ. ಅವ್ರ ಇದರಿಂದ ತಿರ್ಗಾ ಇವಾಗ ಇನ್ನೂ 1 kg ತೊಗೊಂಡಿದ್ದೀನಿ. ಇನ್ನು ಸಾಯಂಕಾಲದವರೆಗೂ ನೋಡಿ ಇಲ್ಲಿ ಬೋರ್ಡ್ ಹಾಕ್ತೀನಿ ಮೊನ್ನೆ. ಯಾಕೆಂದರೆ ನಮಗೆ ಎಲ್ಲರಿಗೂ ಗೊತ್ತಾಗಬೇಕು, ನಮ್ಮ ಮಕ್ಳುಗಳಿಗೆ ಎಲ್ಲರಿಗೂ ಕನ್ನಡ ಓದೋದಕ್ಕೆ ಬರೋದಿಲ್ಲ. ಜಾಸ್ತಿ ಇಂಗ್ಲೀಷಿಗೆ ಕನ್ನಡನ ಆ ಈ ಅಂತ ಹೋದರೆ ಇಂಗ್ಲೀಷ್ನ ಪಟ್ ಅಂತ ಓದ್ತಾರೆ. ಅದಕ್ಕೆ ಈಗ ನಾನು ಹೆಂಗೆ ಮಕ್ಕಳು ಗೊತ್ತಾಯ್ತು ಅಂದರೆ, ಮಕ್ಳುಗಳು ಎಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಇದರಲ್ಲಿ ನಿಲ್ಲಿಸ್ತಾರೆ ಅಲ್ಲಿ ಹೋಗಿ ನಿಲ್ಲಿಸ್ತೀನಿ. ಅವಾಗ ಓದ್ತಾರೆ. ಅಂಕಲ್ ಫ್ರೀನಾ ಅಂತಾರೆ. ಪುಟ್ಟ ಲಾಲ್ಬಾಗ್ವರೆಗೂ ಫ್ರೀ ಬನ್ನಿರಿ ಅಂತ ಅಂದ್ಬಿಟ್ಟು ಲಾಲ್ಬಾಗ್ ಹತ್ರ ಬಿಡ್ತೀನಿ. ಒಂದೊಂದು ಸ್ವೀಟ್ ಕೊಡ್ತೀನಿ. ಯಾಕೆ ಅಂದರೆ ಆಗಸ್ಟ್ 15 ನಮ್ಮ ದೇಶದ ಹಬ್ಬ. ದೇಶದ ಆಸ್ತಿಗಳು ಯಾರು? ನಮ್ಮ ಮಕ್ಕಳುಗಳು. ಮಕ್ಕಳು ತೃಪ್ತಿ ಪಟ್ಟರೆ ದೇಶ ತೃಪ್ತಿ ಪಡುತ್ತೆ. ಮೊನ್ನೆ ಈ ಸ್ವಾತಂತ್ರ್ಯ ದಿನಾಚರಣೆ ಬತ್ತು ಅಂತ ಯಾವುದೋ ಒಂದು ಕಂಬಕ್ಕೆ 50 ಮೊಳ ಹೂವು ಹಾಕ್ಬಿಟ್ಟು ಯಾರೋ ಬತ್ತಾವ್ರೆ ಅಂತ ಅಂದ್ಬಿಟ್ಟು ಒಂದು 1000 ರೂಪಾಯಿ ಪಟಾಕಿ ಹೊಡೆಯೋ ಬದಲು ಅದೇ 1000 ರೂಪಾಯಿ ತಗೊಬಂದು 500 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು 500 ರೂಪಾಯಿ 1 kg ತೊಗೊಂಡು ಒಂದು 50 kg 50 ಜನ ಮಕ್ಳುಗಳ್ನ ದೂರ ಬಿಡೋಣ. 45 ಜನ ಜ್ಞಾಪನ ಮಾಡಲಿಲ್ಲ ಅಂದರೂ ಒಂದು 5 ಜನಕ್ಕೆ ಜ್ಞಾಪಕ ಇರುತ್ತೆ, ನಮ್ಮ ರಾಷ್ಟ್ರ ಹಬ್ಬನ ನಾವು ಇದೇ ಥರನೇ ಮಾಡ್ಬೋದು ಅಂತ ಅಂದ್ಬಿಟ್ಟು. ಅದಕ್ಕೆ ಅಂದರೆ ನಾನು ಹೇಳ್ತೀನಲ್ಲ, ನೋಡು, ಭಾರತ ನನ್ನ ಊರು. ಮೊನ್ನೆ ನಮ್ಮೂರು ನೆಮ್ಮದಿಯಾಗಿದ್ದರೆ ನಮ್ಮ ಮನೆ ಶಾಂತಿಯಾಗಿರ್ತೈತೆ. ಕರ್ನಾಟಕ ನಮ್ಮ ಮನೆ. ಯಾರನ್ನ ಬಂದು ನಿನ್ನ ಕೇಳಿದ್ರೆ ನಿಮ್ಮೂರು ಯಾವುದಪ್ಪ ಅಂದರೆ ಹೇಳು, ನಮ್ಮೂರು ಭಾರತ. ನಿಮ್ಮ ಮನೆ ಎಲ್ಲಪ್ಪ ಅಂತಂದರೆ ನಮ್ಮ ಮನೆ ಕರ್ನಾಟಕ ಅಂತ ಅನ್ನೋ. ಕರ್ನಾಟಕದಲ್ಲಿ ಎಲ್ಲಿ ಅಂದಾಗ ಮೈಸೂರು, ಮಂಗಳೂರು, ರಾಯಚೂರು, ಗುಲ್ಬರ್ಗ, ಬೆಂಗಳೂರು ಅಂತ ಅಂದ್ಬಿಟ್ಟು ಅಲ್ಲಿ ನಮ್ಮ ಮನೆ ಅಂತೇಳು. ಯಾಕೆ ಅಂತಂದರೆ ನಾನು ಹೇಳಿದ್ವಲ್ಲ, ನಮ್ಮ ದೇಶ ಚೆನ್ನಾಗಿದ್ದರೆ, ನಮ್ಮ ಭಾರತ ಚೆನ್ನಾಗಿದ್ದರೆ ಕರ್ನಾಟಕ ನೆಮ್ಮದಿಯಾಗಿರ್ತೀವಿ. ರಾತ್ರಿ ಹೊತ್ತು ನೆಮ್ಮದಿಯಿಂದ ನಿದ್ದೆ ಮಾಡ್ತೀವಿ. ಅದೇ ಬಾಂಬ್ ಮೇಲೆ ಬಾಂಬ್ ಬಿದ್ದು ಹತ್ಕೊಂಡು ಉರಿತಾ ಇದ್ದರೆ ಏನಾಗಲ್ಲ. ಅದಕ್ಕೆ ನಾವು ಊರನ್ನ ಗೌರವಿಸೋಣ, ಮನೆಯನ್ನು ಪ್ರೀತಿಸೋಣ. ಸ್ವತಂತ್ರ ದಿನಾಚರಣೆ ಊರ ಹಬ್ಬ ಅಂತ ಆಚರಿಸೋಣ. ಕನ್ನಡ ರಾಜ್ಯೋತ್ಸವನ ನಮ್ಮ ಮನೆ ಹಬ್ಬ ಅಂತ ಆಚರಿಸೋಣ. ನಾವು ಆಡೋ ಭಾಷೆನ ಮೊದಲು ಗೌರವಿಸೋಣ. ಅನ್ನ ತಿನ್ನೋ ರಾಜ್ಯಕ್ಕೆ ಒಂದು ಕೃತಜ್ಞತೆ ಸಲ್ಲಿಸೋಣ.